ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ ಕರುಣೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿ ಇರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಗೈಡ್ ಕೂಡ ಮಾಡುತ್ತೆ. ಹಾಗಾದರೆ ಇಲ್ಲಿ ಯಾವ ರೀತಿ ಎನರ್ಜಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕನೆಕ್ಟ್ ಆಗಿದೆ, ಯಾವ ರೀತಿಯ ಮೆಸೇಜ್ ಸಿಗ್ತಾ ಇದೆ, ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ. ಈಗಿನ ನಿಮ್ಮ ಮನಸ್ಥಿತಿಯ ಎನರ್ಜಿಯ ಪ್ರಕಾರ ಇದು ಕೇವಲ ಮನೆ ಸ್ವಚ್ಛತೆಯ ಬಗ್ಗೆ ಅಲ್ಲ, ಇದು ನಿಮ್ಮ ಮನಸ್ಸು, ಭಾವನೆಗಳು ಮತ್ತು ಆತ್ಮದ ಶುದ್ಧೀಕರಣದ ಬಗ್ಗೆ ಯೋಚಿಸುವ ಸಮಯ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ವಿಚಾರ ಸಿಗ್ತದೆ. ಇಂದಿನ ಎನರ್ಜಿ ಏನು ಹೇಳುತ್ತೆ ಅಂದರೆ, ನೀವು ತುಂಬ ತಡ್ಕೊಂಡಿದ್ದೀರಾ, ಇಲ್ಲ ಮನಸ್ಸಲ್ಲಿ ತುಂಬಿಕೊಂಡಿದ್ದೀರಾ. ಹಳೆಯ ನೋವುಗಳಾಗಿರ್ಬೋದು, ಬೇಸರಗಳಾಗಿರ್ಬೋದು, ಅಸಮಾಧಾನಗಳಾಗಿರ್ಬೋದು, ಅತಿಯಾದ ಯೋಚನೆಗಳಾಗಿರ್ಬೋದು, ಇವುಗಳೆಲ್ಲವೂ ನಿಮ್ಮ ಒಳಗೆ ಒಂದು ಜಾಗವನ್ನು ಗುರುತು ಮಾಡ್ಕೊಂಡಿದ್ದಾವೆ. ಅಂದರೆ ಹೊರಗೆ ಹೋಗಬಾರ್ದು ಅನ್ನೋ ರೀತಿ. ಯಾಕಂದರೆ ನೀವು ಈ ವಿಚಾರಗಳ ಬಗ್ಗೆ ಅತಿಯಾದ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಅವುಗಳಿಗೆ ಜಾಗ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಆ ಒಂದು ನೆಗೆಟಿವ್ ವಿಚಾರಗಳು ನಿಮ್ಮ ಮನಸ್ಸಿನಿಂದ ಹೊರ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಹಿಡಿದುಕೊಂಡಿದೆ, ನಿಮ್ಮ ಮನಸ್ಸಿನ ಒಳಗ ಜಾಗವನ್ನು ಹಿಡಿದುಕೊಂಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇರೋದೇನೆಂದರೆ, ಬಿಡಿ, ಎಲ್ಲವನ್ನ ಹಿಡಿದುಕೊಂಡೇ ಇರುವುದು ಕೂಡ ಬೇಡ. ಅದು ಕೂಡ ಅತಿಯಾದ ಒತ್ತಡಕ್ಕೆ, ಚಿಂತೆಗೆ ಕಾರಣ ಆಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾದರೆ ನಿಮ್ಮ ಜೀವನ ಇನ್ನೂ ಕಷ್ಟ ಆಗಿಬಿಡತ್ತೆ, ಬದುಕೋದು ನಿಮಗೆ ತುಂಬ ಬೇಸರ ತರಿಸುತ್ತೆ. ಅದಕ್ಕೋಸ್ಕರನೇ ಅದನ್ನು ನಾನು ನಿಗೂಢವಾಗಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸದಕ್ಕೆ ಜಾಗ ಮಾಡಿಕೊಡಿ. ಹಳೆಯ ನೋವುಗಳು, ನೆನಪುಗಳು, ಕೆಲವು ಬೇಸರಗಳು, ಕೆಲವು ಏನೋ ಒಂದು ರೀತಿಯ ವಂಚನೆ ಆಗಿರ್ಬೋದು, ಅವೆಲ್ಲವನ್ನು, ಅಸಮಾಧಾನ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಯಾರೋ ಮಾಡಿರ್ಬೋದು, ಹಾಗೆ ಯಾವುದೇ ರೀತಿ ಒಂದು ಸಮಸ್ಯೆ ಆಯಿದ್ರು ಅವುಗಳಿಗೆ ಒಂದೊಂದು ಸಾರಿ ಕ್ಷಮೆ ಕೊಟ್ಟು ನೀವು ಅವುಗಳನ್ನು ನಿಮ್ಮ ಜೀವನದಿಂದ ಹೊರ ಹಾಕಲೇಬೇಕು, ಬಿಡಬೇಕು. ಆಗಲೇ ನೀವು ಹೊಸದಕ್ಕೆ ಜಾಗ ಮಾಡ್ಕೊಡೋಕ್ಕೆ ಸಾಧ್ಯ ಆಗೋದು. ಆ ಸಮಯ ಬಂದಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳನ್ನು ನೀವೇ ಸ್ವತಃ ದೂರ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿಗಳು ತೆರೆದಿದೆ ಅನ್ನೋದು ನಿಮಗೆ ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವು ಹಲವಾರು ವಿಷಯಗಳನ್ನು ಬಿಟ್ಟುಕೊಡಲು ಹೆದರ್ತಾ ಇದ್ದೀರಾ, ಏಕೆಂದರೆ ಅದು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಂಧಿಸ್ಬಿಟ್ಟಿದೆ. ಅನಿವಾರ್ಯವಾಗಿರ್ಬೋದು, ಇಲ್ಲ ಅದು ಬೇಕೇ ಬೇಕು ಅನ್ನುವ ಹಿಡಿತ ಆಗಿರ್ಬೋದು. ಈ ರೀತಿಯಾಗಿ ಆ ವಿಚಾರಗಳು, ಆ ವಿಷಯಗಳು ನಿಮ್ಮನ್ನು ನೀವು ಬಿಟ್ಕೊಡೋಕ್ಕೆ ಹೆದರ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಸತ್ಯ ಏನಂದರೆ, ನೀವು ಬಿಡದೇ ಇದ್ದರೆ ಹೊಸ ಆಶೀರ್ವಾದಗಳು ನಿಮ್ಮೊಳಗೆ ಬರಲು ಸಾಧ್ಯವೇ ಇಲ್ಲ, ನಿಮ್ಮ ಜೀವನಕ್ಕೂ ಬರಲು ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಹಿಡಿದಿಟ್ಕೊಳ್ಳೋದ್ರ ಬದಲು ಅದನ್ನು ಬಿಡೋದೇ ಮುಖ್ಯ ಅನ್ನೋ ರೀತಿಯಲ್ಲಿ ಬರ್ತದೆ. ಹಳೆಯ ನೆನಪುಗಳು, ಓವರ್ ಥಿಂಕಿಂಗ್, ಭಯ, ಇವು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಈ ಸಮಯದಲ್ಲಿ ಪ್ರತಿದಿನ ಸ್ವಲ್ಪ ಸಮಯ ನಿಶ್ಶಬ್ದದಲ್ಲಿ ಧ್ಯಾನ ಮಾಡಿ ಈ ಒಂದು ವಿಚಾರವನ್ನು, ನಿಮ್ಮಲ್ಲಿರುವ ನಕಾರಾತ್ಮಕತೆ ಅಂದರೆ ನೋವು ಕೊಡ್ತಾ ಇರುವ ವಿಚಾರಗಳನ್ನು ನೀವು ಬಿಡಬೇಕು ಅನ್ನೋ ರೀತಿಯಲ್ಲಿ ಒಂದು ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮಗೆ ನೀವೇ ಹೇಳ್ಕೊಳ್ಬೇಕು. ನಿಮ್ಮ ಮುಗ್ಧ ಮನಸ್ಸಿಗೆ ಮುಗ್ಧತೆಯಿಂದ ನೀವೇ ಒಂದು ಪರಿಹಾರವನ್ನು ಸೂಚಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಅವರನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಬದುಕೋದು ಬೇಡ. ಕ್ಷಮೆ ಕೊಟ್ಬಿಡಿ, ಇಗ್ನೋರ್ ಮಾಡಿಬಿಡಿ. ಅದು ಅವರಿಗಲ್ಲ, ನಿಮ್ಮ ಶಾಂತಿಗೋಸ್ಕರ, ಅದರ ಕಡೆ ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ, ನಿಮ್ಮ ನೆಮ್ಮದಿಯ ಸಂತೋಷ ತುಂಬಿದ ಜೀವನಕ್ಕೋಸ್ಕರ ಕ್ಷಮೆ ಕೊಟ್ಟು ನೀವು ಮುಂದೆ ಹೋಗೋದನ್ನು ತೀರ್ಮಾನ ಮಾಡುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸಾರಿ ಜೀವನದಲ್ಲಿ ಹೇಗಪ್ಪ ಅಂದರೆ, ಬಳಸದ ವಸ್ತುಗಳು, ಬೇಡದ ಸಂಬಂಧಗಳು, ಇವುಗಳನ್ನು ನಿಧಾನವಾಗಿ ದೂರ ಮಾಡೋದೇ ಉತ್ತಮ. ಎಷ್ಟು ಅಂತ ಹೇಳಿ ಒಂದು ವಸ್ತು ಅದು ಬೇಕು 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 ಅಂತ ಹೇಳಿ ಇಟ್ಕೊಳ್ತಾ ಇರ್ತಾರೆ, ಅದನ್ನು ಬಳಸ್ತಾ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ನೀವು ಅದನ್ನು ಬಳಸ್ತಾನೂ ಇಲ್ಲ, ಅದರ ಉಪಯೋಗನೂ ನಿಮಗೆ ಆಗ್ತಾ ಇಲ್ಲ. ಅದು ಒಂದು ಕಡೆ ಜಾಗ ತಗೊಳ್ತಾ ಇದೆ ಅನಿವಾರ್ಯವಾಗಿ, ಸುಮ್ಮನೆ ಅದರಿಂದ ಏನೂ ಉಪಯೋಗ ಇಲ್ಲ. ಹಾಗೆ ಅದು ಇಟ್ಟ ಹಾಗೆ ಆ ವಸ್ತು ಹಾಳು ಕೂಡ ಆಗ್ತಾ ಇದೆ. ಅದರಿಂದ ಯಾವುದೇ ರೀತಿ ನಿಮಗೆ ಒಂದು ಒಳ್ಳೆಯದು ಆಗ್ತಾ ಇಲ್ಲ, ಒಂದು ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿನೂ ಆಗ್ತಾ ಇದೆ. ಹಾಗಾಗಿ ಅಂಥ ಒಂದು ನಿಮಗೆ ಯಾವುದಕ್ಕೂ ಉಪಯೋಗಕ್ಕೆ ಬರದ ವಸ್ತುಗಳನ್ನು ನೀವು ರಿಮೂವ್ ಮಾಡೋದು ಉತ್ತಮ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ತುಂಬ ಒಂದು 10, 12, ಒಂದು 5-6 ವರ್ಷ, 3 ವರ್ಷ ಕೊನೆಯ ಪಕ್ಷ ಅಷ್ಟು ವರ್ಷಗಳಿಂದ ಕದಲಿಸದೇ ಇದ್ದ ಯಾವುದಾದ್ರೂ ಒಂದು ಫರ್ನಿಚರ್ ಆಗಿರ್ಬೋದು, ಇಲ್ಲ ಒಂದು ಏನೋ ಒಂದು ವಸ್ತುನ ಕದಲಿಸೇ ಇಲ್ಲ ಅಂದರೆ ನೀವು ಅದನ್ನು ಕದಲಿಸ್ಬೇಕು. ಆ ಸಮಯ ಬಂದಿದೆ. ಯಾಕಂದರೆ ಅದನ್ನು ಎನರ್ಜಿಯನ್ನು ಸ್ವಲ್ಪ ಶಿಫ್ಟ್ ಮಾಡಬೇಕು, ಇಲ್ಲ ಅಂದರೆ ಅದನ್ನು ಎಳಿಬೇಕು, ಇಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಗವನ್ನು ಕ್ಲೀನ್ ಮಾಡಿ
ಮತ್ತು ಅದನ್ನು ಸ್ವಲ್ಪ ಜಾಗವನ್ನು ಸ್ವಲ್ಪ ಸರಿಸಿ ನಂತರ ಆ ಜಾಗದಲ್ಲಿ ಇಡಿ. ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಇದೆ, ಅದು ಈ ರೀತಿಯ ಅಂದರೆ ನಿಮ್ಮ ಈ ಒಂದು ಕ್ಲೀನಿಂಗ್ ಮೂಲಕ ಆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಬೋದು. ಅಂದರೆ ಜಾಗ ಬದಲಾವಣೆ ಮಾಡಿಕೊಡಿ ಆ ವಸ್ತುವಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಒಂದೇ ವಸ್ತು ತಿಂಗಳುಗಟ್ಟಲೆ ಆಗಿರ್ಬೋದು, ವರ್ಷಗಟ್ಟಲೆ ಆಗಿರ್ಬೋದು, ಒಂದೇ ಎನರ್ಜಿಲಿ ಒಂದೇ ಸ್ಥಳದಲ್ಲಿ ಇರಬಾರ್ದು. ಅದನ್ನು ಆವಾಗ ಸರ್ಸಾಡಬೇಕು. ಇಲ್ಲ ಅದನ್ನು ಕ್ಲೀನ್ ಮಾಡೋ ಉದ್ದೇಶವನ್ನು ಹೊಂದಿ ಆದರೂ ನೀವು ಸರ್ಸ್ ಮಾಡಿ, ಅಂದರೆ ಸರ್ಸಾಡಿ ಅದಕ್ಕೊಂದು ಹೊಸ ಎನರ್ಜಿನ ಆಗಾಗ ಕೊಡ್ತಾ ಇರಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ಕೂಡ ಕೆಲವೊಂದು ಸಾರಿ ಮನೆಯಲ್ಲಿ ಅನಿರೀಕ್ಷಿತವಾದ ಜಗಳ, ಸಮಸ್ಯೆಗಳು, ಹಾಗೆ ಕೆಲವು ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂತೇಳಿ ಕೆಲವರ ಎನರ್ಜಿಗೆ ಬರ್ತಾಯಿದೆ. ನಿಮಗಿದು ಸರಿ ಹೌದು ಅಂತ ಹೇಳಿ ಏನಾದರೂ ಅನಿಸಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪರ್ಮನೆಂಟ್ ವಸ್ತು ಅಲ್ಲೇ ಇತ್ತು, ಅದನ್ನು ನಾನು ಸರ್ಸಾಡಬೇಕು, ಅದನ್ನು ಸ್ವಲ್ಪ ಸ್ವಚ್ಛಗೊಳಿಸ್ಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ, ಇವಾಗ ನನಗೆ ಅದು ಅನ್ನಿಸ್ತು ಹೌದು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತೇಳಿ ನಿಮಗೇನಾದರೂ ಈ ಒಂದು ರೀಡಿಂಗ್ ನೋಡಿದ ಮೇಲೆ ಅನ್ನಿಸ್ತು ಅಂದರೆ ತಕ್ಷಣವೇ ನಾಳೆ ಬೆಳಗ್ಗೆ ಆ ವಸ್ತುವನ್ನು ಕದಲಿಸಿ ಆ ಜಾಗವನ್ನು ಸ್ವಚ್ಛಗೊಳಿಸಿ ಸ್ವಲ್ಪ ಆ ಜಾಗವನ್ನು ಅದಲು ಬದಲು ಮಾಡಿ ಇಡಿ. ಖಂಡಿತವಾಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ನಡೀತಾ ಇರೋದೆಲ್ಲವೂ ಅರ್ಥವಿಲ್ಲದ್ದೇನಲ್ಲ, ನೀವು ನೋಡದ ಒಂದು ದೈವಿಕ ಯೋಜನೆ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ಹಲವರು ಕೇಳೋ ಪ್ರಶ್ನೆ, ಏಕೆ ನಿನ್ನ ಜೀವನ ಹೇಗೆ? ನಿಮ್ಮನ್ನು ನೀವೇ ಕೆಲವು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ನಾನು ಅದಕ್ಕೆ ಅರ್ಹನಾ ಅನ್ನೋ ರೀತಿಯಲ್ಲಿ. ನಿಮ್ಮ ಮೇಲಿರುವ ನಿಮ್ಮ ಸಂದೇಹ ಅವರ ಪ್ರಶ್ನೆಗೆ ಪುಷ್ಟಿ ಕೊಡ್ತಾ ಇದೆ. ಯಾಕೆ ನಿನ್ನ ಜೀವನ ಹೀಗಿದೆ ಅನ್ನೋ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗಾಗಿ ಆ ಉತ್ತರ ಈ ರೀತಿಯಾಗಿ ಕೊಡಬೇಡಿ, ನಾನು ಅದಕ್ಕೆ ಅರ್ಹ ಅನ್ನೋ ರೀತಿಲಿ ಕೊಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಕಷ್ಟಗಳು, ಸಮಸ್ಯೆಗಳು ಬಂದಾಗ ಆ ದುಃಖವನ್ನು ನೀವು ದೂರ ತಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ, ಆದರೆ ಅದರಿಂದ ನೋವು ಇನ್ನಷ್ಟು ಹೆಚ್ಚಾಗತ್ತೆ. ನೀವು ಎದುರಿಸುತ್ತಿರುವ ಪರಿಸ್ಥಿತಿಗಳು ನಿಮ್ಮ ಆತ್ಮವೇ ಒಂದು ಪಾಠಕ್ಕಾಗಿ ಆಯ್ಕೆ ಮಾಡಿಕೊಂಡದ್ದು ಅನ್ನೋ ರೀತಿಲೇ ಬರ್ತದೆ. ಪ್ರತಿಯೊಂದು ಅನುಭವಕ್ಕೂ ಒಂದು ಅರ್ಥ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀವು ಈಗ ಅನುಭವಿಸುತ್ತಿರುವ ಸಂಕಷ್ಟ, ವಿಳಂಬ, ಗೊಂದಲ ಇವು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ರೂಪಿಸಲು ನಿಮ್ಮ ಆತ್ಮದ ಉದ್ದೇಶ ಇದನ್ನೇ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಆತ್ಮದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಲಿ ಕೆಲವು ಕರ್ಮಗಳು ಸುತ್ತುವರೆದಿದ್ದಾವೆ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಅದು ನಿಮ್ಮದೇ ಆದ ಆತ್ಮದ ಉದ್ದೇಶದ ಆಯ್ಕೆಯಾಗಿದೆ, ಕರ್ಮದ ಫಲ ಆಗಿದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಕೆಲವರ ಋಣವನ್ನು ತೀರಿಸಲಿಕ್ಕೆ ಬಯಸ್ತಿದೆ, ಕೆಲವು ಪಾಠವನ್ನು ಕಲೀಲಿಕ್ಕೆ ಬಯಸ್ತಾ ಇದೆ, ಹಾಗೆ ಕಲಿಸ್ಲಿಕ್ಕೂ ಕೂಡ ಬಯಸ್ತಾ ಇದೆ. ಹಾಗೆ ಕೆಲವರು ಯಾವುದೋ ರೀತಿಯಲ್ಲಿ ದಾರಿ ತಪ್ತಾ ಇದ್ದಾರೆ ಅಂದರೆ ಅವರನ್ನು ಸರಿ ದಾರಿಗೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ನೀವು, ಅಂದರೆ ಹೋದ ಜನ್ಮದಲ್ಲಿ ನಂಟಿತ್ತು, ಆ ನಂಟನ್ನು ಈ ಜನ್ಮದಲ್ಲಿ ಮುಂದುವರಿಸ್ತೀರಾ. ಹಾಗಾಗಿ ಕೆಲವೊಂದು ಸಾರಿ ನೀವು ನಿಮ್ಮ ಬಗ್ಗೆ ಕಾಳಜಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರ ಜೀವನ ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ಅವರನ್ನು ರೂಪಿಸಲು ಪ್ರಯತ್ನ ಪಡ್ತಾಯಿದ್ದೀರ. ಪ್ರಾಮಾಣಿಕ ಪ್ರಯತ್ನ. ನಾನು ಏನಾದರೂ ಆಗಲಿ, ನನ್ನ ಮಗು ಆಗಿರ್ಬೋದು, ಇಲ್ಲ ನಿಮಗೆ ಇಷ್ಟಪಟ್ಟ ಯಾವುದೇ ರೀತಿ ಒಂದು ವ್ಯಕ್ತಿ ಆಗಿರ್ಬೋದು, ಅವ್ರು ಚೆನ್ನಾಗಿರಬೇಕು, ಅವ್ರ ಜೀವನ ಸರಿಯಾಗಬೇಕು, ನಾನು ಏನೇ ಆದರೂ ಪರವಾಗಿಲ್ಲ, ಇವತ್ತು ನಾನು ಸತ್ತೋದ್ರೂ ಪರವಾಗಿಲ್ಲ, ಅವರು ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಒಳ್ಳೆಯ ರೀತಿಯಲ್ಲಿ ಸುಸಂಸ್ಕೃತ ನಡವಳಿಕೆಯೊಂದಿಗೆ ಮುಂದೆ ಸಾಗಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಆತ್ಮದ ಉದ್ದೇಶದ ಆಯ್ಕೆಯಾಗಿದೆ. ಖಂಡಿತ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಜೀವನದಲ್ಲಿ ನಡೀತಾ ಇರೋದನ್ನೆಲ್ಲ ವಿರೋಧಿಸದೆ ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಸಮಯ ಕೊಟ್ಟು ಇದು ಯಾಕೆ ಬಂದಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇದರಿಂದ ನಾನು ಏನು ಕಲಿತಾ ಇದ್ದೀನಿ, ಯಾವ ಪಾಠವನ್ನು ಕಲಿಸ್ಲಿಕ್ಕೆ ಬಂದಿದೆ, ಅದರ ಹಿಂದಿನ ಮುಂದಿನ ನಿಗೂಢ ಅರ್ಥವನ್ನು ನೀವು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದರೆ ಕೆಲವು ಸ್ಪಷ್ಟತೆಗಳು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಿಂದ ಈಗ ಉದಾಸೀನತೆ ದೂರ ಆಗ್ತಾ ಇದೆ. ಯಾವ ವಿಚಾರದಲ್ಲಿ ಅಸಂತುಷ್ಟತೆಯನ್ನು ಹೊಂದಿದ್ರೋ ಆ ಅಸಂತುಷ್ಟತೆ ದೂರ ಆಗ್ತಾ ಇದೆ. ಒಳಗಿನ ಮುಗ್ಧ ಮಗುವು ಈಗ ತುಂಬ ಬೇಸರದಲ್ಲಿದೆ. ಅಂದರೆ ನಿಮ್ಮೊಳಗೆ ಯಾವುದೋ ಒಂದು ಅಶಾಂತಿ ಕಾಡ್ತಾ ಇದೆ, ಬೇಸರ, ನಿರಾಸೆಯಿಂದ ನೀವಿದ್ದೀರಾ. ಹಾಗಾಗಿ ನೀವು ಯಾವುದೇ ರೀತಿ ಸಂತೋಷದ ವಿಚಾರದ ಕಡೆ ಹೋಗ್ತಾ ಇಲ್ಲ ಅನ್ನೋದಕ್ಕಿಂತ ಆ ವಿಚಾರ ನಿಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅನ್ನೋ ಉದಾಸೀನತೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿದ್ರೂ ಕೂಡ ಆ ಉದಾಸೀನತೆ ದೂರ ಆಗುತ್ತೆ. ಅದಕ್ಕೊಂದು ಸಹಾಯ, ಒಂದು ಆಕಸ್ಮಿಕ ಅಂತ ಅಲ್ಲ, ಒಂದು ಚಮತ್ಕಾರದ ರೂಪದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಆಗಿರ್ಬೋದು, ಖಂಡಿತ ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೊರಗಡೆ ಜಗತ್ತಿಗೆ ನೀವು ಸಂತೋಷವಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಾ, ಆದರೆ ಒಳಗಿನ ಒಂದು ಹೋರಾಟ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಆದರೂ ಅವರ ಎದುರಿಗೆ ನೀವು ದುರ್ಬಲತೆಗೆ ಒಳಗಾಗ್ತಾ ಇಲ್ಲ. ಆತ್ಮವಿಶ್ವಾಸದಿಂದ ಪರಿಸ್ಥಿತಿಯನ್ನು ಸಂಭಾಳಿಸ್ತಾ ಇದ್ದೀರಾ. ಅಂಥ ವ್ಯಕ್ತಿತ್ವದೊಂದಿಗೆ ನೀವು ಬದುಕ್ತಾ ಇದ್ದೀರಾ. ಸ್ವಲ್ಪ ಈ ಸಮಯದಲ್ಲಿ ಒಬ್ಬಂಟಿಯಾಗಿರಲಿಕ್ಕೆ ಬಯಸ್ತಾ ಇದ್ದೀರಾ. ಹಾಗೆ ಒಂದು ಬ್ರೇಕ್ ತಗೊಳ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಕೆಲವು ವಿಚಾರಗಳಲ್ಲಿ ಎಲ್ಲಾದರೂ ದೂರ ಹೋಗೋಣ, ಒಂಟಿಯಾಗಿರೋಣ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಎಲ್ಲಿಗೆ ಹೋಗಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇದು ಕೆಲಸದ ಒತ್ತಡ ಇರ್ಬೋದು, ಇಲ್ಲ ಕೆಲವಾರು ಅನಿವಾರ್ಯ ಕಾರಣಗಳು, ಅಂದರೆ ಯಾರೋ ನಿಮ್ಮ ಜೀವನದಲ್ಲಿ ಅನಿವಾರ್ಯವಾಗಿ ಬಂದಿರ್ಬೋದು, ಅವರಿಂದ ನಿಮಗೆ ಆಗ್ತಾ ಇರೋ ನೋವು ಈ ರೀತಿಯ ಒಂದು
ಒತ್ತಡದ ಜೀವನವನ್ನು, ಅಂದರೆ ಒತ್ತಡದ ಒಂದು ಮಾನಸಿಕ ವೇದನೆಯನ್ನು ನಿಮಗೆ ಈ ಸಮಯದಲ್ಲಿ ಕೊಡ್ತದೆ. ಇದಕ್ಕೆ ಪರಿಹಾರ ಶಾಂತಿ. ಸ್ವಲ್ಪ ಸಮಯ ನಿಮಗೆ ನೀವೇ ಸಮಯ ಕೊಟ್ಕೊಳ್ಬೇಕು. ನಿಮ್ಮನ್ನು ಗೌರವಿಸಬೇಕು, ಪ್ರೀತಿಸಬೇಕು. ನಿಮಗೆ ಸಂತೋಷ ಕೊಡೋ ವಿಚಾರದ ಕಡೆ ನೀವು ಗಮನ ಹರಿಸ್ಬೇಕು. ಅಂದರೆ ಇಲ್ಲಿ ಇನ್ನೊಬ್ಬರನ್ನ ವಿರೋಧ ಹಾಕ್ಕೊಳ್ಳೋದು ಅಂತ ಅಲ್ಲ, ಸಂಭಾಳಿಸ್ಬೇಕು ಪರಿಸ್ಥಿತಿಯನ್ನು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅನಿವಾರ್ಯವಾಗಿ ಕೆಲವೊಂದು ಸುಳ್ಳುಗಳನ್ನು ಹೇಳಿಬಿಟ್ಟಿದ್ದೀರಾ. ಆ ಸುಳ್ಳು ಏನಾದರೂ ಸಮಸ್ಯೆ ಮಾಡುತ್ತಾ ಅನ್ನೋ ರೀತಿಯಲ್ಲಿ ಕೂಡ ಯೋಚಿಸ್ತಾ ಇದ್ದೀರಾ. ಒಳ್ಳೆಯ ಉದ್ದೇಶದಿಂದ ಸುಳ್ಳು ಹೇಳಿದ್ದೀರಾ ಅಂದರೆ 1 ಸಾರಿ 2 ಸಾರಿ ಅದಕ್ಕೆ ಒಂದು ಒಳ್ಳೆಯದೇ ಸಿಗುತ್ತೆ. ಯಾಕಂದರೆ ಅದರ ಉದ್ದೇಶವನ್ನು ನೋಡಲಾಗತ್ತೆ. ಪದೇ ಪದೇ ಅದನ್ನು ಮಾಡೋದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ವಾಸ್ತವ ಒಂದು ಸತ್ಯವನ್ನು ಅರ್ಥ ಮಾಡಿಸಿ, ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಎದುರಾಗಿರುವ ತುಂಬ ಅನೇಕ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನವನ್ನು ಈ ಸಮಯದಲ್ಲಿ ಒತ್ತಡಕ್ಕೆ ಜಾರಿಸಿದೆ. ಆದರೆ ಇಲ್ಲಿ ನೀವು ನಂಬಿದ ಗುರು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಭರವಸೆ ನಿಮಗೆ ಒಳಗಿನಿಂದ ಸಿಕ್ಕರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ ಕಾಡ್ತದೆ. ಹೇಗಾಗ್ಬೋದು, ಯಾರು ಬರ್ಬೋದು, ಯಾರು ಮಾಡ್ಬೋದು, ಇದು ಆಗತ್ತಾ, ನಾನು ನಂಬೋದಾ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಿದ್ದೀರಾ. ಇದು ಬ್ಲಾಕೇಜನ್ನು ಉಂಟು ಮಾಡ್ತದೆ. ಭಗವಂತ, ನೀವು ನಂಬಿದ ಗುರುವು ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಬಯಸಿದರೆ ಅದು ಯಾವುದಾದ್ರೂ ರೂಪದಲ್ಲಿ ಒಂದೇ ಒಂದು ಕ್ಷಣ ಸಾಕು ಆ ಸಮಸ್ಯೆಗೆ ಪರಿಹಾರವಾಗಿ ಬರಲು. ಅದರ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಇವತ್ತಿನ ಕೊರತೆಗಳನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾಳೆಯ ಬೆಳಕು ಒಂದು ಹೊಸ ಭರವಸೆಯೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ಶುರು ಮಾಡಿ. ಯಾವುದೋ ಒಂದು ಪ್ರಾಪರ್ಟಿ ವಿಚಾರನೂ ಕೂಡ ಡಿಲೇ ಆಗ್ತಾ ಇರೋದ್ರಿಂದ ಅದು ಒತ್ತಡ ಈ ಸಮಯದಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಆದರೆ ಒತ್ತಡದಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆತ್ಮವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಗುರುವಿನಲ್ಲಿ ನ್ಯಾಯಕ್ಕಾಗಿ ಒಂದು ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೇನು ಸಿಗಬೇಕು ಅದು ಯಾವ ಸಮಯಕ್ಕೆ ಸಿಗಬೇಕು ಅವರ ಯೋಜನೆಯಂತೆ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ನಂಬಬೇಕಷ್ಟೇ. ನಿಮಗೆ ನ್ಯಾಯ ಕೊಡಿಸುವ ಭಗವಂತನನ್ನು ನೀವು ನಂಬಲೇಬೇಕು. ಮನೆ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆಗ್ತಾ ಇಲ್ಲ, ಅನಿವಾರ್ಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಏನೋ ಒಂದು ಕಾರಣ ಬರ್ತಾ ಇದೆ, ಅದು ಕೈಗೂಡ್ತಾ ಇಲ್ಲ, ಈ ನಿರಾಸೆ ಕೊರಗು ಕೂಡ ಕಾಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಗುರುವಿನಲ್ಲಿ ಶರಣಾಗಿ ಏನಾದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಆಗ್ತಾ ಇದೆ, ಆ ನಂಬಿಕೆ ಇಡಿ. ಖಂಡಿತ ಈಗ ಡಿಲೇ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ, ಅದರಲ್ಲಿ ನಂಬಿಕೆ ಇಡಿ. ಖಂಡಿತ ಅದು ಕೂಡ ಒಳ್ಳೆಯದಕ್ಕೆ ಆಗಿದ್ದು ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಒಂದು ಒಳ್ಳೆಯದನ್ನು ನೀವು ಬಯಸ್ತಾ ಇದ್ದೀರಿ ಅಂದರೆ ಅದಕ್ಕೊಂದು ಸಿದ್ಧತೆ ನಡೀತಾ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸಮಯ ನೀವು ಕೊಡಲೇಬೇಕು. ಅದಕ್ಕೋಸ್ಕರನೇ ಬಾಬಾ ಹೇಳ್ತಾ ಇರೋದು ತಾಳ್ಮೆ, ಅಂದರೆ ಶ್ರದ್ಧಾ ಸಬೂರಿಯಿಂದ ಸ್ವಲ್ಪ ಸಮಯ ಖಂಡಿತ ಬದಲಾವಣೆ ಆಗುತ್ತೆ ಅನ್ನೋ ರೀತಿಲಿ ನಿಮಗೆ ಬರ್ತಾ ಇದೆ. ಈ ಸಮಯದಲ್ಲಿ ಆ ಒತ್ತಡ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಒತ್ತಡಕ್ಕಿಂತ ಅಂದರೆ ಚಿಂತೆಗಿಂತ ಚಿಂತನೆಗೆ ಜಾರಿ, ಪ್ರಾಮಾಣಿಕ ಪ್ರಯತ್ನ ಪಡಿ. ನೀವು ಯಾವುದಕ್ಕೋ ಅಂತ ಹೇಳಿ ಸೇವ್ ಮಾಡಿದ ಹಣ ಖರ್ಚಾಗ್ತಾ ಇದೆ, ಇದರ ಒತ್ತಡ ಕೂಡ ಇದೆ. ಯಾಕಂದರೆ ನೀವು ಅದನ್ನು ಯಾವುದಕ್ಕಾದರೂ ಮುಂದೆ ಬೇಕಾಗತ್ತೆ, ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅನ್ನೋ ರೀತಿಲಿ ಯಾವುದಾದ್ರೂ ಬೇಕಾಗತ್ತೆ ಅನ್ನೋ ವಿಚಾರಕ್ಕೆ ಇಟ್ಕೊಂಡಿದ್ರೆ, ಆದರೆ ಈಗ ಆ ಹಣ ಬೇಯಿಸ್ತಾ ಇದ್ದೀರಲ್ಲ ಅದರ ಚಿಂತೆ ಕೂಡ ಕಾಡ್ತಾ ಇದೆ. ಯಾವುದು ಹಣ ಖರ್ಚಾಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬಾರ್ದು. ಹಣವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅದು ಒಳ್ಳೆಯ ಉದ್ದೇಶಕ್ಕೆ ಖರ್ಚಾಗ್ತಾ ಇದೆ, ಇಲ್ಲ ಯಾರಿಗೋ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವಾಗಿ ಅದು ಖರ್ಚಾಗ್ತಾ ಇದೆ ಅಂದರೆ ಅದಕ್ಕೆ ತೃಪ್ತ ಭಾವ ಇರಬೇಕು. ಅಂದರೆ ಒಂದು ಒಳ್ಳೆಯ ಮನಸ್ಸಿನಿಂದ ಅದನ್ನು ನೀವು ಕಳಿಸ್ಕೊಟ್ಟಾಗ ಅದು ಅವ್ರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೋಡಿದಾಗ ಅದು ಅಷ್ಟೇ ವೇಗದಲ್ಲಿ ಮರಳಿ ಬರುತ್ತೆ. ಅಂದರೆ ನೀವು ಯಾವ ರೀತಿ ಅದಕ್ಕೊಂದು ದಾರಿ ಮಾಡಿಕೊಡ್ತಾ ಇದ್ದೀರಲ್ಲ ಅದು ಅದೇ ದಾರಿಯಲ್ಲಿ ವೇಗವಾಗಿ ಮರಳಿ ಬರುತ್ತೆ. ಆದರೆ ಒತ್ತಡದಿಂದ ಅಯ್ಯೋ ನಾನು ಅದಕ್ಕೆ ಇಟ್ಕೊಂಡಿದ್ದೆ, ಭವಿಷ್ಯಕ್ಕೆ ಇಟ್ಕೊಂಡಿದ್ದೆ, ಮುಂದೆ ಏನಕ್ಕಾದ್ರೂ ಬೇಕಂತ ಇಟ್ಕೊಂಡಿದ್ದೆ, ಇವರಿಗೋಸ್ಕರ ಖರ್ಚಾಯಿತು, ಹಾಗಾಯಿತು, ಹೀಗಾಯಿತು, ಒತ್ತಡ, ನನಗೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ನನಗೋಸ್ಕರ ಇಟ್ಕೊಂಡಿದ್ದೀನೆಲ್ಲ ಇವರಿಗೋಸ್ಕರ ಖರ್ಚು ಮಾಡಬೇಕು, ಆ ರೀತಿ ಆ ಒಂದು ನೆಗೆಟಿವ್ ಥಾಟ್ಸ್ಗಳೊಂದಿಗೆ ಒಂದು ಹಣವನ್ನು, ಆ ಹರಿವನ್ನು ಕೊಡಬೇಡಿ. ಆಗ ಅದು ಸ್ಟ್ರಕ್ ಆಗುತ್ತೆ. ಅಂದರೆ ನಿಮ್ಮ ಫೀಲಿಂಗೇ ಸರಿ ಇಲ್ಲ, ಆ ರೀತಿ ಬರ್ತದೆ ಕೆಲವರ ಎನರ್ಜಿಯಾಗಿ. ಅಂದರೆ ಯಾವುದನ್ನೇ ಆಗಲಿ ಮುಕ್ತವಾಗಿ ಒಂದು ಒಳ್ಳೆಯದಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂದರೆ ಮುಕ್ತತೆ ಇರಬೇಕು. ಅಂದರೆ ಅದು ಒಳ್ಳೆಯದಕ್ಕೆ ವಿನಿಯೋಗ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಒಂದು ಮುಕ್ತತೆಯಿಂದ ನೀವು ಅದನ್ನು ಕಳಿಸ್ಕೊಟ್ರೆ ಅಷ್ಟೇ ವೇಗದಲ್ಲಿ ಅದು ಮರಳಿ ಬರುತ್ತೆ. ಇದೇ ಹಣದ ಒಂದು ಬ್ಯಾಲೆನ್ಸ್ ಚಕ್ರ ಅಂತಾರೆ. ಅಂದರೆ ಅದು ನೀವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತೀರೋ ಅದು ಅದೇ ವೇಗದಲ್ಲಿ ಬರುತ್ತೆ. ಸ್ಟ್ರಕ್ ಎನರ್ಜಿ ಮಾಡಬೇಡಿ ಅದನ್ನು. ಈಗಿನ ನಿಮ್ಮ ಮನಸ್ಥಿತಿ ತುಂಬ ಒತ್ತಡದಿಂದ ಕೂಡಿದೆ, ನಿರಾಸೆ, ಒಂಟಿತನ, ಈ ಮೂರೂ ಸೇರಿ ಮನಸ್ಸನ್ನು ತುಂಬ ಭಾರವಾಗಿಸಿದೆ. ಅದಕ್ಕೆ ಇಂಥ ಯೋಚನೆಗಳು ಬರ್ತಾ ಇದ್ದಾವೆ. ಅಂದರೆ ನಾನು ಏನು ಮಾಡಿದರೂ ಆಗ್ತಾ ಇಲ್ಲ, ಜೀವನದಲ್ಲಿ ನಾನು ಮುಂದೆ ಹೋಗ್ತೀನೋ ಇಲ್ಲೋ, ಇದೇ ನನ್ನ ಅಂತ್ಯನ, ಇಷ್ಟೇ ನನ್ನ ಜೀವನ, ಇದೇ ನನ್ನ ಹಣೆ ಬರ, ನನ್ನ ಭಾಗ್ಯದಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದು ನನಗೆ ಸಿಗೋದಿಲ್ವಾ, ಈ ರೀತಿಯ ಯೋಚನೆಗಳು ಬರ್ತಾ ಇದ್ದಾವೆ. ಅಂದರೆ ಇದು ಕೂಡ ನಿಮ್ಮ ದುರ್ಬಲತೆ ಏನಲ್ಲ. ಬಯಸಿದ್ದು ನಿಮ್ಮ ಸಮಯಕ್ಕೆ ಆಗದಿದ್ದಾಗ ಈ ರೀತಿ ಮನಸ್ಸಿನಲ್ಲಿ ಭಾರವಾದ ಆಲೋಚನೆಗಳು ಬರುತ್ತೆ. ಹಾಗಂತ ಆತ್ಮವಿಶ್ವಾಸ ಕುಗ್ಗಿಸ್ಕೊಂಡು ಕೂತ್ರೆ ಸಮಸ್ಯೆಗಳಿಗೆ ಸಮಾಧಾನ ಸಿಗೋದಿಲ್ಲ. ಅದರ ಬದಲು ಆತ್ಮವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಇಡಿ.
ನೀವು ನಂಬಿದ ಗುರುವನ್ನು ನಂಬಿ. ಖಂಡಿತ ಅವರು ನಿಮ್ಮ ಜೊತೆ 10 ಹೆಜ್ಜೆಗಳನ್ನು ಸೇರಿಸಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಕೊರತೆಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿ ಅನ್ನಿಸ್ತಾ ಇದೆಯಲ್ಲ, ಆ ಕೊರತೆಗಳು ಸುಮ್ಮನೆ ಕಾಡ್ತಾ ಇಲ್ಲ, ಅದಕ್ಕೂ ಕೂಡ ಒಂದು ಕಾರಣ ಇದೆ. ನಿರಾಸೆ ಆ ಕೊರತೆ ಯಾವುದೋ ಒಂದು ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇದೆ, ಇಲ್ಲ ಒಂದು ಪಾಠ ಕಲಿಸ್ತಾ ಇದೆ, ಒಂದು ಪರಿವರ್ತನೆ ತರೋಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನೀವು ನಂಬಬೇಕು. ಅದಕ್ಕೆ ಒಂದು ಅರ್ಥ ಸಿಗುತ್ತೆ ಮುಂದಿನ 3 ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ವೇವ್ ಹೀಗಿರುತ್ತೆ, ಬರ್ತದೆ ಹೋಗ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಇದೇ ನಿಲ್ತದೆ ಸ್ಥಿರವಾಗ್ತದೆ ಅನ್ನೋ ರೀತಿಯಲ್ಲಿ ನೀವು ಕುಗ್ಗಿ ಕುಸಿಯೋದಲ್ಲ. ಮುಂದಿನ ಕ್ಷಣ ನಿಮ್ಮ ಯೋಜನೆ ಅಂತ ನಡಿಬೋದು, ನಂಬಿಕೆ ಇರಬೇಕಷ್ಟೇ. ಈಗ ಕೆಲವರ ಎನರ್ಜಿಗೆ ಯಾವ ರೀತಿ ಬರ್ತಾ ಇದೆ ಅಂದರೆ, ನೀವು ಒಬ್ಬರ ಜೊತೆ ಮಾತನಾಡಿ, ಸ್ನೇಹ ಆಗಿರ್ಬೋದು ಇಲ್ಲ ಸಂಬಂಧಿಗಳಾಗಿರ್ಬೋದು, ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತನಾಡಿ, ಇಲ್ಲ ನಿಮಗೆ ಯಾರಾದರೂ ತುಂಬ ಹಿತ ಅನುಭವ ಕೊಡ್ತಾರೆ ಅಂದರೆ ಅವ್ರ ಹತ್ರ ಸ್ವಲ್ಪ ಹೊತ್ತು ನೀವು ಮಾತನಾಡಬೇಕು. ಒಬ್ಬರೇ ಇರೋದು ಬೇಡ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಸೇಫ್ ಇರುವ ಜಾಗಕ್ಕೆ ಹೋಗಿ, ಮನೆಯಲ್ಲೇ ಆದರೂ ಕೂಡ ಯಾರಾದರೂ ಹತ್ತಿರ ಇರೋ ಹಾಗೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನೀವು ತುಂಬ ಒಂಟಿತನದ ಫೀಲ್ ಮಾಡ್ತಾ ಇದ್ದೀರಾ, ಯಾವುದೋ ಖಿನ್ನತೆ ನಿಮ್ಮನ್ನು ಬಾಧಿಸ್ತಾ ಇದೆ, ನನಗೇನೋ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಈ ರೀತಿ ಮೆಸೇಜ್ ಸಿಗ್ತಾ ಇದೆ. ನೀವು ತುಂಬ ಜನರಿರೋ ಹತ್ರ ಇರಿ, ನಿಮ್ಮ ಸ್ನೇಹಿತರ ಹತ್ರ ಮಾತನಾಡಿ, ಸಂಬಂಧಿಕರ ಹತ್ರ ಮಾತನಾಡಿ, ಇಲ್ಲ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡೋ ಜಾಗದಲ್ಲಿ ನೀವು ಬಾಬಾರವರನ್ನು ತುಂಬ ಪ್ರೀತಿಸ್ತೀರಾ, ನಂಬ್ತಿರಲ್ಲ, ಅವ್ರು ಇರೋ ಬಳಿ ಹೋಗಿ ಒಂದು ಮಂದಿರಕ್ಕೆ ಭೇಟಿ ಕೊಡಿ ಅನ್ನೋ ರೀತಿಲೂ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮಗೆ ಈ ರೀತಿ ಮನಸ್ಥಿತಿನ ಉಂಟು ಮಾಡ್ತಾ ಇದೆ. ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಒಬ್ಬರೇ ಇರಬಾರ್ದು, ನೀವು ಯಾರ್ದಾದ್ರೂ ಜೊತೆಗಿರಬೇಕು. ಅಂದರೆ ನಿಮ್ಮ ಮೇಲೆ ಅಂದರೆ ನಿಮಗೊಂದು ಭರವಸೆ ಕೊಡೋ ಹತ್ರ ಇರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ದೇವಸ್ಥಾನವೇ ಆಗಿರ್ಬೋದು, ಇಲ್ಲ ನಿಮಗೆ ಇಷ್ಟವಾದವರ ಜೊತೆನೇ ಆಗಿರ್ಬೋದು, ಇರ್ಬೋದು. ನೀವು ಇಲ್ಲಿ ಇರಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಇಲ್ಲ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಏನೋ ಒಂದು ರೀತಿಯ ಸಮಸ್ಯೆ ಎದುರಾಗಿದೆ. ಅದರಿಂದ ನೀವು ಒಂಟಿತನದ ಫೀಲ್ ಮಾಡ್ತಾ ಇದ್ದೀರಾ, ಮುಂದಿನ ಭವಿಷ್ಯದ ಕುರಿತು ಯೋಚಿಸ್ತಾ ಇದ್ದೀರಾ, ಇಷ್ಟೇ ನನ್ನ ಜೀವನ ಮುಗೀತು, ಅಂತ್ಯ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಬ್ಬರೇ ಇದ್ದರೆ ಏನಾದರೂ ಅನಾಹುತ ಹೆಚ್ಚಾಗ್ಬೋದು. ಇದು ಭಯ ಬೀಳಿಸ್ತಾ ಇಲ್ಲ, ಇಲ್ಲಿ ಅದೇ ರೀತಿ ಕಾಣಿಸ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿ ಎನರ್ಜಿ ಪ್ರಕಾರ. ಹಾಗಾಗಿ ನೀವು ಯಾರದ್ದಾದ್ರೂ ಜೊತೆ ಇದ್ದಾಗ ಅಲ್ಲಿ ಅವರ ಜೀವನದ ಅನುಭವಗಳಿಂದ ನೀವು ಕೆಲವು ಪಾಠಗಳನ್ನು ಕಲಿಬೋದು, ನಿಮ್ಮನ್ನು ನೀವು ತಿದ್ಕೊಳ್ಬೋದು. ನಾನು ನಿರ್ಧಾರ ತಗೊಂಡಿದ್ದು ತಪ್ಪಾಗಿತ್ತು ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡು ಭರವಸೆಯಿಂದ ಆತ್ಮವಿಶ್ವಾಸದಿಂದ ಮುಂದೆ ಹೋಗಲಿಕ್ಕೆ ಅಲ್ಲೇನಾದರೂ ಒಂದು ಪ್ರೇರಣಾತ್ಮಕ ವಿಚಾರ ನಿಮಗೆ ಸಿಗ್ಬೋದು. ಹಾಗೆ ನೀವು ಹೋದ ಜಾಗದಲ್ಲಿ ನಿಮಗೆ ಮಾನಸಿಕ ಶಾಂತಿ ಸಿಗ್ಬೋದು. ಅಲ್ಲಿ ಯಾರದ್ದಾದ್ರೂ ಪರಿಚಯ ಇಲ್ಲ ಅವರು ಆಡಿದ ಒಂದು ಮಾತುಗಳು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸ್ಬೋದು. ಹಾಗಾಗಿ ಇಲ್ಲಿ ಗುರು ಎನರ್ಜಿಯನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಈಗಿರುವ ವಾತಾವರಣ ಸರಿ ಇಲ್ಲ, ಅಂದರೆ ನೀವು ಒಬ್ಬರೇ ಇರೋದು ಸರಿ ಇಲ್ಲ, ನೀವೇನೇನೋ ಯೋಚಿಸ್ತಾ ಇದ್ದೀರಾ, ಅದೇ ರೀತಿ ಬರ್ತದೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈಗ ಅಷ್ಟು ಚೆನ್ನಾಗಿಲ್ಲ, ಏನೋ ನಿಮ್ಮವರೇ ನಿಮಗೆ ಮೋಸ ಮಾಡಿರ್ಬೋದು, ನಂಬಿಕೆಗೆ ದ್ರೋಹ ಮಾಡಿರ್ಬೋದು. ನಾನು ಯಾವೆಲ್ಲ ರೀತಿಯಲ್ಲಿ ನಂಬಿದೆ, ಪ್ರೀತಿ ಕೊಟ್ಟೆ, ನನ್ನನ್ನೇ ನಾನು ಅರ್ಪಣೆ ಮಾಡಿಕೊಂಡೆ, ಜೀವನದಲ್ಲಿ ನಾನು ಕುಟುಂಬದಲ್ಲಿ ಇವ್ರ ಜೊತೆ ತುಂಬಾ ನಂಬಿಕೆಯಿಂದ ಮುಂದೆ ಸಾಗಿದೆ, ಈಗ ಈ ರೀತಿ ಮಾಡಿಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ನೀವು ಕೊರಗ್ತಾ ಇರ್ಬೋದು. ಇದರಿಂದ ನಿಮಗೆ ಮಾನಸಿಕ ನೋವಾಗಿದೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನೀವು ಆತುರದ ನಿರ್ಧಾರ ಕೆಲವು ತಗೊಳ್ಬೋದು ಒಂಟಿತನದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ನೀವು ಒಬ್ಬರೇ ಇರೋದು ಸೇಫ್ ಅಲ್ಲ ಅಂತ ಬರ್ತಾ ಇದೆ. ಇದು ವೈಯಕ್ತಿಕ ಸಂಬಂಧ, ಪ್ರೀತಿಯ ಸಂಬಂಧ, ಹಾಗೆ ಇನ್ಯಾವುದೋ ರೀತಿಯಲ್ಲಿ ನಿಮ್ಮ ಮಕ್ಕಳು ದೂರ ಆಗಿರೋ ಕೊರಗು ನಿಮ್ಮನ್ನು ಕಾಡ್ತಾ ಇರ್ಬೋದು ತಾಯಿಗೆ. ಇಂಥವರಿಗೆ ಒಂದು ಈ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಈ ಸಮಯದಲ್ಲಿ ಯಾರದ್ದಾದ್ರೂ ಜೊತೆಗೆ ಇರಿ. ಅಂದರೆ ಇಲ್ಲಿಗೆ ನೀವು ಎಂಡ್ ಮಾಡ್ಕೊಳ್ತೀರಾ ಅಂತ ಹೋದರೂ ಕೂಡ ಮತ್ತೆ ಕರ್ಮ ಅಲ್ಲಿಂದನೇ ಮುಂದುವರಿಯುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದನ್ನು ಮುಗಿಸುವ ಹಂತದಲ್ಲಿ ಗುರು ನನಗೆ ದಾರಿ ತೋರಿಸಲಿ, ಭಗವಂತ ನನ್ನ ಜೊತೆಗಿರಲಿ, ನಾನು ಇಲ್ಲಿ ಏನು ಕಳ್ಕೊಳ್ಬೇಕು ಅಂತ ಬಂದಿದ್ದೀನೋ, ಏನು ಪಡ್ಕೊಳ್ಬೇಕು ಅಂತ ಬಂದಿದ್ದೀನೋ, ಯಾರಿಗೆ ಏನು ಕೊಡಬೇಕು ಅಂತ ಬಂದಿದ್ದೀನೋ, ಏನು ಸಾಧಿಸಬೇಕು ಅಂತ ಬಂದಿದ್ದೀನೋ ಅದು ಯಾವುದೂ ನನಗೆ ಗೊತ್ತಿಲ್ಲ, ಆದರೆ ನೀವು ನನಗೆ ಮಾರ್ಗದರ್ಶನ ಮಾಡಿ, ನನಗೆ ಸಹಾಯ ಮಾಡಿ, ನನಗೆ ರಕ್ಷಣೆ ಮಾಡಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಇಟ್ಟರೆ ಖಂಡಿತ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಅವರ ಶರಣದಲ್ಲಿ ಹೋಗಿ ನನಗೆ ನಿಮ್ಮ ಸಹಾಯ ಬೇಕು ಅಂದರೆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಗುರು ಮಾರ್ಗದರ್ಶನ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ಹಾಗೆ ನಿಮ್ಮ ಸಹಾಯಕ್ಕಾಗಿ ಯಾವುದಾದ್ರೂ ರೂಪದಲ್ಲಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ಕೆಲಸ ಕಳ್ಕೊಂಡಿದ್ದೀರಾ, ಯಾವುದೋ ಒಂದು ಕಾರಣ ಇರ್ಬೋದು, ಆದರೆ ಕೆಲಸ ಅಂತೂ ಕಳ್ಕೊಂಡಿದ್ದೀರಾ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಡ್ತಾ ಇದೆ, ಚಿಂತೆಗೆ ಕಾರಣ ಮಾಡ್ತದೆ. ಆದರೆ ಇದು ತಾತ್ಕಾಲಿಕ ಅಲ್ಲ, ಖಂಡಿತ ಈ ಒಂದು ವಿಚಾರ ನಡೆದಿದ್ದು ಒಳ್ಳೆಯದಕ್ಕೆ. ಅದರಿಂದ ಅವರೊಂದು ಪಾಠ ಕಲ್ತಿರ್ಬೋದು, ಇಲ್ಲ ನೀವೊಂದು ಪಾಠ ಕಲ್ತಿದ್ರೆ ಒಂದು ಹೊಸ ಬದಲಾವಣೆ ತರಲಿಕ್ಕೆ, ಅಂದರೆ ಒಂದು ಎನರ್ಜಿಯನ್ನು ಬದಲಾಯಿಸಲಿಕ್ಕೆ ಇದು ಬಂದಿದೆ. ಇದು ತಾತ್ಕಾಲಿಕ ಅಲ್ಲ, ಮತ್ತೆ ನೀವು ಪುನಃ ಆ ಕೆಲಸವನ್ನು ಪಡ್ಕೊಳ್ತೀರಾ, ಆ ಕೆಲಸದಲ್ಲಿ ಮುಂದುವರಿತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಏನು ಅನ್ನೋದನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ನಿಮ್ಮನ್ನು ಮರಳಿ ಆ ಕೆಲಸಕ್ಕೆ ಕರಿಬೋದು, ಇಲ್ಲ ಹೊಸ ಯೋಚನೆಯೊಂದಿಗೆ ನೀವು ಹೊಸ ತಿರುವನ್ನು ತಗೊಳ್ಬೋದು. ಇಲ್ಲಿ 2 ರೀತಿಯ ದಾರಿಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ನಿಮ್ಗೆ ಯಾವುದು ಒಳ್ಳೆಯದು ಅದೇ ಖಂಡಿತ
ಗುರುವು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಹಾಗಾಗಿ ಹೊಸ ಕೆಲಸ ಖಂಡಿತ ಸಿಗುತ್ತೆ. ಕೆಲಸ ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಕೊರಗೋದು ಬೇಡ. ಸ್ವಲ್ಪ ಇಲ್ಲಿ ಏನೋ ಒಂದು ಅಂತರ ಆಗಿದೆ ಅಂದರೆ ಅದಕ್ಕೂ ಕೂಡ ಏನೋ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಸಮಾಧಾನವಾಗಿರಿ. ಮನೆಯ ಪರಿಸ್ಥಿತಿ ಸರಿಯಿಲ್ಲ, ಆದರೂ ಕೂಡ ನಾನು ಈ ರೀತಿ ನನ್ನ ಜೀವನದಲ್ಲಿ ನಡೀತಲ್ಲ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ದೀರಾ. ಖಂಡಿತ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಕಾರಣನೂ ಕೊಡಬೇಡಿ. ಹಾಗೆ ಆ ರೀತಿ ಒಂದು ನೆಗೆಟಿವ್ ವಿಚಾರನೂ ಮನಸ್ಸಲ್ಲಿ ಅಂದ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಆಲೋಚನೆಗಳು ಎಷ್ಟು ಉತ್ತಮವಾಗಿರ್ತವೋ, ಹೈ ಲೆವೆಲ್ ಎನರ್ಜಿಯಲ್ಲಿರ್ತವೋ, ಅದೇ ರೀತಿ ನಿಮ್ಮ ಜೀವನ ಶೈಲಿ ಕೂಡ ನಿಮ್ಮನ್ನು ಅಲ್ಲಿಗೆ ತಲುಪಿಸುತ್ತೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ವಿಚಾರಗಳನ್ನು ನೀವು ಈ ಸಮಯದಲ್ಲಿ ಮಾತನಾಡಬೇಕು. ಈಗಂತಲ್ಲ, ಯಾವಾಗಲೂ ನಿಮ್ಮ ಮನದಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ಅಂತಹ ವಿಚಾರಗಳೇ ಇರಬೇಕು. ಉತ್ತಮವಾದ ಒಂದು ಶೈಲಿಯಲ್ಲಿ ನಿಮ್ಮ ಜೀವನವನ್ನು ಬದುಕುವ ಒಂದು ಕನಸಿರಬೇಕು. ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತ ಅದು ನಿಮಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಥಿತಿ ಕೆಟ್ಟಿದೆ, ಇದು ಚಿಕಿತ್ಸೆ ಪಡೆಯುವ ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಬೇಕು. ಸಾಧ್ಯ ಆಗದೇ ಇದ್ದರೆ ಗುರುವಿನ ಮೊರೆ ಹೋಗಿ, ಸಾಯಿ ಸಚ್ಚರಿತ್ರೆ ಓದಿ, ಹಾಗೆ ಇನ್ಯಾವುದೇ ರೀತಿ ಒಂದು ಗ್ರಂಥಗಳ ಪಾರಾಯಣ ಕೂಡ ಮಾಡ್ಬೋದು. ಅವರ ನಾಮಸ್ಮರಣೆ ಕೂಡ ಮಾಡ್ಬೋದು, ಬರಿಬೋದು. ಹಾಗೆ ನಿಮ್ಮಲ್ಲಿ ಯಾವ ವಿಚಾರ ನೆಗೆಟಿವ್ ಆಗಿ ಕಾಡ್ತಾ ಇದೆಯೋ ಆ ವಿಚಾರವನ್ನು ಬರೆದು ಆ ಒಂದು ಹಾಳೆಯಲ್ಲಿ ಅದನ್ನು ಸುಟ್ಬಿಡಿ. ಹೊರಗಡೆ ಗಾಳಿಗೆ ಆ ಬೂದಿಯನ್ನು ಊದ್ಬಿಡಿ. ಮನಸ್ಸು ಶಾಂತವಾಗುತ್ತೆ, ನೆಗೆಟಿವ್ ವಿಚಾರ ದೂರ ಆಗುತ್ತೆ. ಅಂದರೆ ಆ ಅಗ್ನಿಯ ಸ್ಪರ್ಶದಿಂದ ನಿಮ್ಮ ಒಂದು ಮನಸ್ಥಿತಿ ಏನು ನಕಾರಾತ್ಮಕ ಮನಸ್ಥಿತಿ ಹೀಲ್ ಆಗುತ್ತೆ. ಅಂದರೆ ಇಲ್ಲಿ ಆ ಅಗ್ನಿ ನಿಮ್ಮನ್ನು ಪರಿಶುದ್ಧವಾಗಿಸುತ್ತೆ ಆ ನೆಗೆಟಿವಿನ ಒಂದು ಎನರ್ಜಿಯಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇದು ಗುರುವಿನ ಒಂದು ಗೈಡೆನ್ಸ್ ಆಗಿದೆ. ಈ ಸಮಯದಲ್ಲಿ ನಿಮಗೆ ಮಾಡಬೇಕು ಅನಿಸಿದ್ರೆ ಈ ಸಮಯದಲ್ಲೇ ಮಾಡಿ. ಇಲ್ಲ ನಾಳೆ ಗುರುವಾರ ಇದೆ, ನಾಳೆ ಕೂಡ ಮಾಡ್ಕೊಳ್ಬೋದು. ಎಂಥದ್ದೇ ನೋವಿರಲಿ, ಎಂಥದ್ದೇ ವಿಚಾರ ಇರಲಿ, ಅದು ನಿಮ್ಮಿಂದ ದೂರ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದು ದೂರ ಆಗಿದೆ ಅಂತೇಳಿ ಬರೆದು ಒಂದು ಸುಟ್ಟು ಹಾಕ್ಬಿಡಿ ಆ ಪೇಪರನ್ನು. ಇವತ್ತು ಯಾರು ನಿಮ್ಮನ್ನು ತಾತ್ಸಾರ ಮಾಡಿ ನೀವು ಬೇಡ ಅಂಥೇಳಿ ತಳ್ಳಿದಾರೋ, ಇಲ್ಲ ತಾತ್ಸಾರ ಮಾಡ್ತಿದ್ರು, ನೀವೇ ಬೇಕು ಅಂತೇಳಿ ಅವ್ರು ಬದಲಾಗ್ತಾರೆ. ಅಷ್ಟು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಚಮತ್ಕಾರ. ನಿಮ್ಮ ತಾಳ್ಮೆಗೆ ಫಲ ಖಂಡಿತ ಸಿಗುತ್ತೆ. ನಿಮ್ಮ ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಇದು ಕೋಣೆಯಲ್ಲಿ ಎಷ್ಟೇ ಗಾಢ ಕತ್ತಲೆ ಇದ್ದರೂ ಕೂಡ ನೀವೊಂದು ಚಿಕ್ಕ ದೀಪವನ್ನು ಹಿಡಿದು ಆ ಕೋಣೆಯನ್ನು ತಲುಪಿದರೆ ಎಷ್ಟು ಬೆಳಕಾಗತ್ತಲ್ಲ, ಆ ಕತ್ತಲೆ ನಿಧಾನವಾಗಿ ಪ್ರಕಾಶಮಾನವಾದ ಬೆಳಕಾಗಿ ಬದಲಾವಣೆ ಆಗುತ್ತಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಸಿದ್ಧತೆಯನ್ನು ನೀವು ನಂಬಿದ ಗುರುವು ಮಾಡ್ತಾ ಇದ್ದಾರೆ. ನೀವು ನಂಬಬೇಕಷ್ಟೇ. ಜೀವನದಲ್ಲಿ ಕೆಲವು ಕ್ಷಣಗಳಲ್ಲಿ ನೀವು ಸಂಪೂರ್ಣ ಕತ್ತಲೆಯಲ್ಲಿದ್ದೀರಾ ಅಂತೇಳಿ ಅನಿಸುತ್ತೆ. ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣುತ್ತೆ. ನಾನು ಕಂಡ ಕನಸು ನನಸಾಗಲಿಲ್ಲ, ನನ್ನ ಪ್ರಾಮಾಣಿಕ ಪ್ರಯತ್ನ ಸೋಲ್ತು ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಗುರುವಿನ ಶರಣದಲ್ಲಿದ್ದೀರಾ. ನೆನ್ಪಿಡಿ, ಈಗ ನೀವು ಏನು ಆಗ್ತಾ ಇಲ್ಲ ಅನ್ನೋ ಹಂತದಲ್ಲಿದ್ದೀರಲ್ಲ, ಆದರೆ ಒಳಗೆ ನಿಮ್ಮ ಜೀವನ ರೂಪುಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಗುರುವಿನ ಮಾರ್ಗದರ್ಶನ, ಒಂದು ಗೈಡೆನ್ಸ್ ಸಿಗ್ತಾ ಇದೆ. ನೀವು ನಿಮ್ಮ ಜೀವನವನ್ನು ಬಿಡೋಕ್ಕೆ ಬಂದಿಲ್ಲ, ಅದನ್ನು ಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅನುಭವಿಸೋಕ್ಕೆ ಬಂದಿದ್ದೀರಾ. ಇದೇ ನಿಮ್ಮ ಆತ್ಮದ ಉದ್ದೇಶ. ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ವಿಚಾರ ಕೈಗೂಡ್ತಾ ಇದೆ. ಹಾಗೆ ಒಂದು ಸೆಲೆಬ್ರೇಷನ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ. ಯಾವುದೋ ಒಂದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಸೊಸೆಯ ವಿಚಾರದಲ್ಲಾಗಿರ್ಬೋದು, ಮಗಳ ವಿಚಾರದಲ್ಲಾಗಿರ್ಬೋದು, ಒಂದು ಮಗನ ವಿಚಾರದಲ್ಲಾಗಿರ್ಬೋದು, ನೀವು ಕಂಡ ಕನಸು ನನಸಾಗ್ತಾಯಿದೆ. ಆ ಒಂದು ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತೀರಾ, 4 ಜನರ ಜೊತೆ ಹಂಚ್ಕೊಳ್ತೀರಾ ಆ ಸಂತೋಷವನ್ನು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿದೆ. ಇದೇ ಸಮಯದಲ್ಲಿ ಯಾರಿಗಾದರೂ ನಿಮ್ಮ ಕೈಲಾದರೆ ಆ ಒಂದು ಸಂತೋಷದ ಸಂಭ್ರಮವನ್ನು ಇನ್ನಷ್ಟು ಸಮೃದ್ಧಗೊಳಿಸ್ಕೊಳ್ಬೇಕು ಅಂದರೆ ಯಾರಿಗಾದರೂ ನಿಸ್ಸಹಾಯಕರಿಗೆ ಸೇವೆ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಒಂದು ಸೇವೆಯನ್ನು, ನೀರಿನ ಸೇವೆಯನ್ನು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಯಾವ ವೈಯಕ್ತಿಕ ವಿಚಾರದಲ್ಲಿ ಯಾರೋ ಒಬ್ಬರು ಬಂದಿರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಘಟನೆ ನಡೆದಿರ್ಬೋದು, ಅದರಿಂದ ನಿಮ್ಮ ಮನಸ್ಸು ತುಂಬ ನೋವಾಗಿದೆಯಲ್ಲ, ಈಗಲೇ ಅದಕ್ಕೆ ಉತ್ತರ ಹುಡ್ಕೊಂಡು ಇಷ್ಟೇ ಮುಗೀತು ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳಿಕೊಂಡು ನಿರಾಸೆಗೆ, ಕೊರತೆಗೆ ಜಾರಿಸಿ ನಿಮ್ಮ ಜೀವನವನ್ನು ಅಂತ್ಯಗೊಳಿಸ್ಕೊಳ್ಬೇಡಿ. ಇದಕ್ಕೆ ಕೆಲವು ಸಮಯ ಕೊಡಿ. ಮುಂದಿನ ದಿನ ಒಂದು ಸಣ್ಣ ಭರವಸೆ ಹೆಜ್ಜೆ ಇಡಿ. ಖಂಡಿತ ಬಹಳ ದೊಡ್ಡ ಬದಲಾವಣೆ ನಿಮಗೋಸ್ಕರ ಕಾದಿದೆ. ಅಂದರೆ ಯಾವುದೂ ಕೂಡ ಸ್ಥಿರ ಅಲ್ಲ, ಎಲ್ಲದೂ ಕೂಡ ಒಂದು ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ. ಆದರೆ ನೀವು ಒಂದು ಸಫರ್ ಮಾಡಬೇಕು. ಅಂದರೆ ಒಂದು ತಾಳ್ಮೆಯಿಂದ ಆ ಪ್ರಯಾಣವನ್ನು ಮುಂದುವರಿಸಬೇಕು. ನೀವೇ ಹೇಳ್ಕೊಳ್ತೀರಾ, ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾಗತ್ತೆ ಅನ್ನೋ ರೀತಿಯಲ್ಲಿ ಅವರು ಎದುರಿಗೆ ನಿಂತಾಗ ಅವ್ರಿಗೆ ಉತ್ತರ ಕೊಡ್ತೀರಾ. ಕೆಲವು ಕ್ಷಣಗಳಲ್ಲಿ ಕೊರತೆಗೂ ಕೂಡ ಜಾರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನೀವು ಯಾವುದನ್ನು ಮೊದಲು ಹಿಡ್ಕೊಂಡಿದ್ದೀರಲ್ಲ, ಎಲ್ಲ ಬದಲಾಗತ್ತೆ, ಖಂಡಿತ ಒಳ್ಳೆಯದಾಗತ್ತೆ ಅಂತೇಳಿ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿ, ಅದೇ ನಡೆಯುತ್ತೆ. ಗುರುವಿನಿಂದ ಒಂದು ನಿಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿದಾಯಕ ಒಂದು ಮಾತು ಸಿಗ್ತಾ ಇದೆ. ದುಃಖವೂ ಕೂಡ ತಾತ್ಕಾಲಿಕ, ಸಂತೋಷವೂ ಕೂಡ ತಾತ್ಕಾಲಿಕ. ದುಃಖ ಬಂದಾಗ ಇದು ಯಾವಾಗ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಳವಳ ಪಡೋದು ಬೇಡ. ಸಂತೋಷ ಬಂದಾಗ ಇದು ಹೋಗಲೇಬಾರ್ದು ಅನ್ನೋ ರೀತಿಯಲ್ಲಿ ಅಂಟ್ಕೊಳ್ಳೋದು ಬೇಡ. ಸಮಾನವಾಗಿ ಆ ಸ್ಥಿತಿಯನ್ನು ಸ್ವೀಕರಿಸುವ ಮೂಲಕ ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಹೋದಷ್ಟು ನಿಮ್ಮ ಜೀವನಕ್ಕೆ ಏನು ಇರಬೇಕು, ಏನು ಇರಬಾರ್ದು ಅನ್ನೋದನ್ನು ಆ ಕರ್ಮ ನಿರ್ಧಾರ ಮಾಡುತ್ತೆ. ಅದಕ್ಕೆ ಗುರುವಿನ ಸಹಾಯ ನಿರಂತರವಾಗಿ ನಿಮಗೆ ಒಂದು ಮಾರ್ಗದರ್ಶನದ ಮೂಲಕ ಸಿಗ್ತಾನೆ ಹೋಗುತ್ತೆ, ರಕ್ಷಣೆಯ ಮೂಲಕ.
ಮಳೆ ಬರುವ ಮುಂಚೆ ಆಕಾಶವನ್ನು ಒಂದು ಕಪ್ಪು ಮೋಡ ಆವರಿಸುತ್ತಲ್ವ, ಮಳೆ ಬಂದ ತಕ್ಷಣ, ಮಳೆ ಬಂದು ಹೋದ ತಕ್ಷಣ ನಿಮ್ಗೆ ಅನಿಸುತ್ತೆ ಮೋಡ ಕ್ಲಿಯರ್ ಆಯಿತು ಅಂತ ಹೇಳಿ ಅನಿಸುತ್ತಲ್ಲ, ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿರುವ ಈ ಕಪ್ಪು ಛಾಯೆ ದೂರ ಆಗುತ್ತೆ. ಶತ್ರುಗಳು ನಿಮ್ಮ ಬಗ್ಗೆ ಈಗ ಯಾವ ಯೋಜನೆ ಮಾಡ್ತಾ ಇದ್ದಾರಲ್ಲ ಆ ಯೋಜನೆ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಯಾಕಂದರೆ ಗುರು ದೃಷ್ಟಿ ಅವರ ಮೇಲಿದೆ, ನಿಮಗೆ ಗುರುಬಲ ಇದೆ. ನೀವೀಗ ತುಂಬ ಕಷ್ಟದ ಹಂತದಲ್ಲಿದ್ದೀರಿ ಅನ್ನೋದು ತುಂಬ ಸತ್ಯನೇ, ಆದರೆ ಅದು ಸ್ಥಿರ ಅಲ್ಲ, ಬದಲಾವಣೆ. ಹಾಗಾಗಿ ಗುರು ಹೇಳ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆ ಇಡು, ಈ ಕ್ಷಣವನ್ನು ಮಾತ್ರ ನೋಡಿಕೋ, ಸಂಭಾಳಿಸು, ನಾಳೆಯ ಬಗ್ಗೆ ಯೋಚಿಸಬೇಡ, ಇವತ್ತಿನ ಕರ್ಮದ ಕಡೆ ಗಮನ ಕೊಡು, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಮತ್ತೊಂದು ಭರವಸೆ ಸಿಗ್ತಾಯಿದೆ. ಆದರೆ ಬರುವ ಬದಲಾವಣೆಗಳು ನಿಮ್ಮನ್ನು ಹೊಸದಾಗಿ ರೂಪಿಸ್ತಾ ಇದ್ದಾವೆ, ಅದರ ಕಡೆ ನೀವು ಗಮನ ಹರಿಸಿ. ನೀವು ಅಂದುಕೊಂಡದ್ದಕ್ಕಿಂತ ಭಿನ್ನವಾಗಿ ಇದೇ ತಿಂಗಳಲ್ಲಿ ನಿಮಗೆ ಮದುವೆ ಸೆಟ್ ಆಗಿದೆ, ನೀವು ತುಂಬ ಖುಷಿಯಾಗಿದ್ದರೆ, ಆದರೆ ಕೃತಜ್ಞತೆಯ ಫೀಲ್ ಇರಲಿ. ಆ ಗುರುವಿನಲ್ಲಿ ಹಾಗೆ ನೀವು ನಂಬಿದ ದೈವಶಕ್ತಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಖಂಡಿತ ನಿಮ್ಮ ಶುಭ ವಿವಾಹ ಒಳ್ಳೆಯ ರೀತಿಲಿ ಸಂಪನ್ನಗೊಳ್ಳುತ್ತೆ. ಹಾಗೆ ಜೀವನ ಕೂಡ ಒಂದು ಸ್ಥಿರವಾದ ಬದಲಾವಣೆ ಆದರೂ ಕೂಡ ಒಂದು ಸ್ಥಿರತೆಯನ್ನು ಒಂದು ಒಳ್ಳೆಯ ರೀತಿಲಿ ಬಲದ ರೂಪದಲ್ಲಿ ಪಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಹೊಸ ಅನುಭವಕ್ಕೆ ಜಾರ್ತಾ ಇದ್ದೀರಾ, ಭಯ ಪಡಬೇಡಿ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ಒಂದು ಹೆಣ್ಣು ಮಗು ಬೇಕು ಅಂತೇಳಿ ಮನಸ್ಸು ಹಾತೊರಿತಾ ಇತ್ತು, ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ನಡೆದಿದೆ. ಖಂಡಿತ ನೀವು ಬಯಸಿದ್ದೇ ನಿಮಗೆ ಸಿಗುವ ಸಂದರ್ಭ ಎದುರಾಗ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡಿ, ಗುರುವಿನಲ್ಲಿ ಒಂದು ದೀಪಾರಾಧನೆ ಮಾಡಿ, ಖಂಡಿತ ನಿಮ್ಮ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅನ್ನೋದ್ರಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಹಾಗೆ ಯಾವ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತಲ್ಲ, ಆ ಗೊಂದಲ ದೂರ ಆಗಿದೆ. ಅದು ನ್ಯಾಯದ ವಿಚಾರದಲ್ಲಿ ಅಲ್ಲೂ ಹೊಸ ತಿರುವು ಪಡ್ಕೊಂಡಿದೆ. ನೀವು ನ್ಯಾಯಕ್ಕಾಗಿ ಪ್ರಾರ್ಥನೆ ಇಟ್ಟಿದ್ರಿ, ಅಲ್ಲಿ ಆ ಒಂದು ವ್ಯಕ್ತಿಯ ಜೊತೆ ಸಂಪರ್ಕ ಆಗಿರ್ಬೋದು, ಅದು ಏನೋ ಒಂದು ರೀತಿಯ ಹೊಸ ಬದಲಾವಣೆಯನ್ನು ತರ್ತಾ ಇದೆ. ಇದು ಅನಿರೀಕ್ಷಿತ ಆಗಿದ್ದರೂ ಕೂಡ ಇಲ್ಲಿ ಸರಿಯಾದ ತೀರ್ಮಾನ ನೀವು ತಗೊಳ್ಬೋದು. ಯಾಕಂದರೆ ನಿಮ್ಮ ಆತ್ಮವಿಶ್ವಾಸ ಅಂದರೆ ನಿಮ್ಮ ಆತ್ಮಸಾಕ್ಷಿ ಅಂದರೆ ನಿಮ್ಮ ಒಳಗಿನ ಧ್ವನಿ ನಿಮ್ಮನ್ನು ಗೈಡ್ ಮಾಡ್ತಾಯಿದೆ. ಆ ಮಾತನ್ನು ನೀವು ಬಲವಾಗಿ ನಂಬಬೇಕು. ಈಗ ಬಾಹ್ಯ ಮೋಹಕ್ಕೆ ಏನಾದರೂ ಸಿಲುಕಿ ಅಂದರೆ ಬೇಡ ಅಂದರೂ ಕೂಡ ನೀವು ಅದನ್ನು ಒಪ್ಕೊಂಡ್ರಿ ಅಂದರೆ ಮುಂದೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕಾಡುತ್ತೆ. ಹಾಗಾಗಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಸರಿಯಾದ ರೀತಿಯಲ್ಲಿ ಗೈಡ್ ಮಾಡ್ತಾ ಇರುತ್ತೆ. ಅದರ ಆಧಾರದ ಮೇಲೆ ತೀರ್ಮಾನ ತಗೊಂಡ್ರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಸಫಲತೆಯನ್ನು ಪಡ್ಕೊಳ್ತೀರ. ಅದು ನ್ಯಾಯದ ವಿಚಾರ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆ ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋಗಿ ಅಲ್ಲಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿದೆ, ಆ ವಿಚಾರದಲ್ಲಿ ನಿಮಗೊಂದು ಸ್ಥಿರತೆ ಸಿಗುತ್ತೆ, ಒಂದು ಪರಿಹಾರ ಸಿಗುತ್ತೆ, ಹಾಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಸ್ಪಷ್ಟತೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಎನರ್ಜಿಯ ಪ್ರಕಾರ ಈಗಿನ ಮನಸ್ಥಿತಿಗೆ ಇಷ್ಟು ವಿಚಾರಗಳು ಕನೆಕ್ಟ್ ಆಗಿವೆ. ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ನಮನ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.